ಸಾವಿರ ಸಾವಿರ ಶರಣರು ಜ್ಞಾನಿಗಳು ತಮ್ಮ ಅನುಭವದ ಮೂಷಗಳಿಂದ ತಮ್ಮ ಅನುಭವಾಮೃತವನ್ನು ಹರಿಸಿಬಿಟ್ರಲ್ಲ, ಅವರ ಇಡೀ ಅನುಭವದ ಸಾರ ಕೇವಲ 3 ಶಬ್ದಗಳಲ್ಲಿ ಹಿಡಿದಿಟ್ಟಿದ್ದಾರೆ. ಒಂದು ದೇವ, ಇನ್ನೊಂದು ಜೀವ, ಇನ್ನೊಂದು ಜಗತ್ತು. ಇವೇ 3 ಶಬ್ದಗಳು. ಒಂದು ದೇವ, ಜೀವ, ಜಗತ್ತು. ಈ ಜೀವ ಮತ್ತು ಜಗತ್ತು ಇದರ ನಿರ್ಮಾತೃ ದೇವ. ದೇವ ಜೀವವನ್ನು ನಿರ್ಮಿಸಿದ, ಜಗತ್ತನ್ನು ನಿರ್ಮಿಸಿದ. ದೇವನ ಇಚ್ಛೆ ಇದು. ದೇವನ ಇಚ್ಛೆ ಏನು ಅಂದ್ರ, ಜೀವಿಗಳು ಸಂತೋಷವಾಗಿರಬೇಕು, ಜಗತ್ತು ಸಮೃದ್ಧವಾಗಿರಬೇಕು ಅನ್ನೋದು ದೇವನ ಇಚ್ಛೆ. ಎಷ್ಟು ಅದ್ಭುತ ಶಕ್ತಿ ಅವನದು. ದೇವರು ಕಣ್ಣುಗಳನ್ನು ಕೊಟ್ಟ. ಬರೀ ಕಣ್ಣು ಕೊಟ್ಟು ಬಿಟ್ಟಿದ್ರೆ ನಡೀತಿದ್ದಿಲ್ಲ ಏನು? ದೇವರು ಕಣ್ಣು ಕೊಟ್ಟ, ಕಣ್ಣಿಗೆ ಹಲವು ಬಣ್ಣಗಳನ್ನಿಟ್ಟ, ತಾನು ಮಾತ್ರ ಬಯಲಲ್ಲಿ ಮರೆಯಾಗಿ ಬಿಟ್ಟ. ಇದು ದೇವನ ಲೀಲೆ. ಕಣ್ಣು ಕೊಟ್ಟ, ಕಣ್ಣಿಗೆ ಹಲವು ಬಣ್ಣಗಳನ್ನಿಟ್ಟ, ತಾನು ಬಯಲಲ್ಲಿ ಮರೆಯಾಗಿ ಬಿಟ್ಟ. ಕಿವಿ ಕೊಟ್ಟ, ಕಿವಿಗೆ ಶಬ್ದಗಳನ್ನಿಟ್ಟ, ತಾನು ನಿಶ್ಶಬ್ದವಾಗಿ ಉಳಿದ ದೇವರು. ನಾಲಿಗೆ ಕೊಟ್ಟ, ಹಲವು ರುಚಿಗಳನ್ನಿಟ್ಟ, ತಾನು ಅರಸನಾಗಿ ಉಳಿದ, ಅರುಚಿಯಾಗಿ ಉಳಿದ. ಮೂಗು ಕೊಟ್ಟ, ಮೂಗಿಗೆ ಹಲವು ಗಂಧಗಳನ್ನಿಟ್ಟ, ತಾನು ಅಗ್ರಾಹ್ಯನಾಗಿ ಉಳಿದ ಈ ಜಗತ್ತಿನಲ್ಲಿ. ಚರ್ಮ ಕೊಟ್ಟ, ಹಲವು ಸ್ಪರ್ಶಗಳನ್ನಿಟ್ಟ, ತಾನು ಅಸ್ಪರ್ಶನಾಗಿ ಉಳಿದ ದೇವರು. ಬಯಲು ಬಣ್ಣವ ಮಾಡಿ, ಸ್ವಯವ ನಿಲವ ಮಾಡಿ, ಸುಳಿವಾತನ ಬೆಡಗ ಬಲ್ಲವರಾರೋ ರಾಮನಾಥ. ಏನು ಜೇಡರ ದಾಸಿಮಯ್ಯನ ಮಾತು. ಸುಮ್ಮನ ಬಟ್ಟಿನೈಕೋ ಅಂತ ಹೇಳಿದ್ರವ್ರಿದು. ಏನಪ್ಪಾ ದೇವನೇ, ಕಣ್ಣು ಕೊಟ್ಟಿ, ಬಣ್ಣಗಳನ್ನಿಟ್ಟಿ, ಕಿವಿ ಕೊಟ್ಟಿ, ಶಬ್ದಗಳನ್ನಿಟ್ಟಿ. ಇದು ಎಲ್ಲ ಏನೂ ಇರಲಿಲ್ಲ, ಸುಮ್ಮನೆ ಬಯಲಿತ್ತು. ಈ ಬಯಲಿಗೊಂದು ಬಣ್ಣವನ್ನು ತುಂಬಿ ನೀ ಮಾತ್ರ ಯಾರಿಗೆ ಕಣ್ಣಿಗೆ ಕಾಣ್ಲಾರ್ದಂಗ ದೂರ ಉಳಿದು ಬಿಟ್ಟೆಲ್ಲ. ಇದು ನಿನ್ನ ಆಶ್ಚರ್ಯ. ಬೆಳಗ್ಗೆ ಎಷ್ಟಿದು ಅದ್ಭುತ. ನೀನು ಒಬ್ಬರಿಗರೆ ಕಣ್ಣಿಗೆ ಕಂಡ. ನಾವೊಂದು ಗುಡಿಗೆ ಟ್ಯೂಬ್ ಲೈಟ್ ಕೊಡಿಸಿದ್ರೆ ನಮ್ಮರು ನೋಡಬಾರ್ದ. ಜಗತ್ ಮಾಡ್ದವ ದೂರದಾನೆಲ್ಲ. ಆದ್ರೆ ಅವನ ಇಚ್ಛೆ ಏನಿತ್ತು ಅಂದ್ರ, ಜೀವಿಗಳು ಸಂತೋಷವಾಗಿರಬೇಕು, ಜಗತ್ತು ಸಮೃದ್ಧವಾಗಿರಬೇಕು. ಜೀವಿಗಳು ಈ ಜಗತ್ತನ್ನ ಹೆಂಗ ಬಳಸಬೇಕು ಅಂದ್ರ, ಅವರು ಬಳಸಿರ್ಬೇಕು, ಆದ್ರೆ ಈ ಜಗತ್ತು ಕೆಟ್ಟಿರಬಾರದು. ಅವರು ಬಳಸಿದಷ್ಟು ಜಗತ್ತು ಸಮೃದ್ಧವಾಗಿರಬೇಕು, ಅವರ ಸಂತೋಷವು ಹೆಚ್ಚಿಗಾಗಿರಬೇಕು. ಈ ಜಗತ್ತನ್ನ ಕೇವಲ ವಿಷಯ ತೃಪ್ತಿಗಾಗಿ ಬಳಸುವುದಲ್ಲ, ಈ ಜಗತ್ತನ್ನ ಈ ಜಗತ್ತು ನಿರ್ಮಿಸಿದ ವಿಶ್ವಾತ್ಮನ ತೃಪ್ತಿಗಾಗಿ ಬಳಸಬೇಕಿದೆ. ಮನುಷ್ಯನೇ ಜಗತ್ತನ್ನ ಬಳಸು. ಈ ಇಂದ್ರಿಯಗಳನ್ನ ಬಳಸಿಕೊಂಡು ಜಗತ್ತನ್ನ ಹೆಂಗ ಅನುಭವಿಸಬೇಕು ಅಂದ್ರ, ಈ ಜಗತ್ತನ್ನ ನೀನು ಅನುಭವಿಸು, ಆನಂದಿಸು, ಆರಾಧಿಸಬೇಕು. ಈ ಜಗತ್ತನ್ನ ಈ ಜಗತ್ತನ್ನ ಆರಾಧಿಸಬೇಕು. ಆದ್ರೆ ನಿನ್ನ ಇಂದ್ರಿಯಗಳ ಅನುಭವದಿಂದ ಈ ಜಗತ್ತು ಕೆಡಬಾರದಿದು. ಹ್ಯಾಂಗ ಈ ಜಗತ್ತನ್ನ ನಾವು ಅನುಭವಿಸ್ಬೇಕು ಅಂದ್ರೆ, ನಾವು ಅನುಭವಿಸಿರಬೇಕು, ಜಗತ್ತು ಕೆಟ್ಟಿರಬಾರದು, ಪ್ರಪಂಚ ಕೆಟ್ಟಿರಬಾರದು, ಪರಮಾರ್ಥದ ಹಾದಿ ಬಿಟ್ಟಿರಬಾರದು. ಇದು ಟೆಕ್ನಾಲಜಿ. ಇದು ಪ್ರಪಂಚ ಕೆಡಿಸಿ ಬದುಕುವುದಲ್ಲ. ನಮ್ಮ ಜೀವನವೂ ಸಮೃದ್ಧ ಆಗಬೇಕು, ಸಂತೋಷಗೊಂಡಿರಬೇಕು, ಜಗತ್ತು ಸಮೃದ್ಧವಾಗಿರಬೇಕು. ಈ ರೀತಿ ಜಗತ್ತನ್ನು ಅನುಭವಿಸುವುದು. ಈಗ ಹಳ್ಳ್ಯಾಗ ಕೆರೆ ಇರ್ತಾವ ನೋಡ್ರಿ ನೀವು. ಕೆರೆ, ಈ ಕೆರೆಗೆ ನೀರು ಕುಡಿಯಕ್ ಆಡು ಬರ್ತಾವ. ಆಡಂದ್ರೆ ಗೊತ್ತಾಗ್ತದಿಲ್ಲ ನಿಮಗೆ? ಕುರಿಮರಿ, ಮೇಕೆಗಳು ಬರ್ತಾವ. ನೀವು ಕೆರೆಗೆ ನೀರು ಕುಡಿಯಕ್ ಗಮನಿಸ್ರಿ. ಆಡುಗಳು ಏನು, ಮೇಕೆಗಳು, ಕುರಿ ನೀರು ಕುಡಿಯಕ್ ಕೆರೆಗೆ ಬರ್ತಾವಲ್ಲ, ಅವ್ ಹೆಂಗ್ ನೀರು ಕುಡಿತಾವ? ಅಂದ್ರೆ ಕಾಲ ಎರಡು ಮುಂದಿನ ಕಾಲ ಇರ್ತಾವಲ್ಲ, ಕೆರೆಯಾಗ ಸಹಿತ ಇಡುದಿಲ್ಲ ಅವು.
ಬಾಗಿಸಿ ಸುಮ್ಮನ ದಂಡಿಗೆ, ಅದು ಮೊಳಕಾಲ್ ಹಿಂದಕ್ಕೆ ತಕೊಂಡಿರ್ತಾವ, ಕಾಲು ಸಹಿತ ನೀರಾಗ ಮುಟ್ಟಿರುವುದಿಲ್ಲ, ಹೌದಲ್ಲ? ಅವೆರಡು ಹಿಂದಕ್ಕೆ ತಗೊಂಡು ಕುರಿ ಮರಿ ನೀರು ಕುಡಿತೈತಿ, ಕುರಿ ಕೆರೆಯಾಗ. ಆಮೇಲೆ ಆಕಳ ನೋಡ್ರಿ ನೀವು, ಆಕಳ ಕೆರೆಯಾಗ ನೀರು ಕುಡಿತೈತಿ. ಹೆಂಗಂದ್ರೆ ಸುಮ್ಮನ ಆಕಳ ಎತ್ತ ಎರಡ ಕಾಲ್ ಮುಂದಿಟ್ಟಿರ್ತಾವ, ನೀರು ಕುಡಿತಾವ ಅವು. ಇದು ಬಂತ್ ನೋಡ್ರಿ ಮೂರನೇದ್. ಯಾವಾಗ? ಎಮ್ಮಿ ಅಂತಿರೋದಲ್ಲ, ಏನಂತೀರಿ ನಿಮ್ ಕಡೆ? ಅವ್ ಹೇಳ್ರಿ ಒಂದೊಂದು ಮರಾಠಿ ಶಬ್ದ ಗೊತ್ತಾಗೋದಿಲ್ಲ ನನ್ಗೆ. ಇದು ಬಂತ್ ನೋಡಿ ಎಮ್ಮಿ, ಮೂರನೇದ್ ಬಂತ್. ಇದೇನು ತಾನು ಕುಡಿಲಿಲ್ಲ, ಕುಡಿಯವ್ರನ್ನು ಕುಡಿಸ್ಕೊಡ್ಲಿಲ್ಲ, ಒಳಗ್ ಹೋಗಿ ರಾಡ್ ಎಪ್ಪಿಸಿ ಮಕ್ಕೊಂಡು ಹೋಗ್ಬಿಡ್ತದ ಅಷ್ಟೇ. ಕುರಿ ನೀರು ಕುಡ್ದಿದ್ದು ನೋಡೀವಿ, ಎತ್ತ ನೀರು ಕುಡ್ದಿದ್ದು ನೋಡೀವಿ, ಎಮ್ಮಿನೂ ಕುಡಿತೈತಿ. ಮನುಷ್ಯನೇ ಈ ಜಗತ್ತನ್ನ ಹೆಂಗ ಬಳಸಬೇಕು ಅಂದ್ರ, ನಮ್ಮ ಹಳ್ಳಿಗಳೇನದಾವಲ್ಲ ಇವು ಪುಟ್ಟ ಸರೋವರಗಳಿದ್ದಂಗಿವೆಲ್ಲ. ನಮ್ಮ ಹಳ್ಳಿಗಳು ಪುಟ್ಟ ಕೆರೆಗಳಿದ್ದಂಗ. ನಮ್ಮ ಹಳ್ಳ್ಯಾಗ ನಾವು ಹೆಂಗ ಬದುಕಬೇಕಂದ್ರ ಕುರಿ ಬದುಕದಂಗ ಬದುಕಬೇಕು. ನೀರು ಕೆರಿ ಕೆಟ್ಟಿರಬಾರದು, ನಮ್ಮ ನೀರಡಿಕೆ ಹೋಗಿರ್ಬೇಕು, ನೀರು ಕೆರಿ ಕೆಟ್ಟಿರಬಾರದು, ಹಂಗ ಬದುಕಬೇಕು. ನಾನು ಬೆಳೆದಿರ್ಬೇಕು, ನಮ್ಮ ಊರು ಬೆಳೆದಿರ್ಬೇಕು, ಹಂಗ ಬದುಕುವುದೇ ಇದು ಜಗತ್ ಸೃಷ್ಟಿಕರ್ತನ ನಿಷ್ಠೆ. ಹೋಗಿ ಊರಾಗ ಅಪ್ಪ ಪಾದ ಇಟ್ರೆ ಬೆಂಕಿ ಹತ್ತತ ಅಂತ ಕೆಡಿಸಬಾರದು ಊರ. ನೋಡುವ ದೃಷ್ಟಿಕೋನಗಳಷ್ಟು. ಒಬ್ಬ ಒಂದು ಏಕಶಿಲೆಯನ್ನ ನೋಡಿದ, ಇಲ್ಲೇ ಒಂದು ಕಲ್ಲು ನೋಡಿ ಇಲ್ಲಿ ಒಂದು ಶಿಲೆಯ ಮಂದಿರ ಕಟ್ಟಬೇಕಂತ ಎಲ್ಲೋರವನ್ನೇ ಕಟ್ಟಿಬಿಟ್ಟಾತ. ಕಲ್ಲು ನೋಡಿ ಒಬ್ಬ ಕಲ್ಲು ನೋಡಿದ, ಇಲ್ಲಿ ಹಂಪೆ ಕಟ್ಟಬೇಕು, ಬೇಲೂರು ಹಳೆಬೀಡುಗಳನ್ನ ಕಟ್ಟಬೇಕಂದ. ಎಲ್ಲಿ? ಕಲ್ಲಿನ ಗುಡ್ಡ ನೋಡಿ. ಒಬ್ಬ ಕಲ್ಲಿನ ಗುಡ್ಡ ನೋಡಿ ಇಲ್ಲಿ ಒಂದು ಎಲ್ಲೋರದ ಕೈಲಾಸನಾಥನ ನಿರ್ಮಾಣ ಆಗ್ತೈತಿ, ಹಂಪೆಯ ವಿರೂಪಾಕ್ಷ ನಿರ್ಮಾಣ ಆಗ್ತಾನಂತ ಒಬ್ಬ ಬಂದು ಅದ ಕಲ್ಲಿನ ಗುಡ್ಡ ನೋಡಿ ಇಲ್ಲೊಂದು ಕಂಕರ್ ಕ್ರಷರ್ ಹಾಕಿದ್ರೆ ಚಲೋ ಆಕೈತಂದ. ಒಬ್ಬನ ದೃಷ್ಟಿಯಲ್ಲಿ ಎಲ್ಲೋರ ಕಂಡಿತ್ತು, ಒಬ್ಬನಿಗೆ ಬರೇ ಕ್ರಷರ್ ಕಂಡಿತ್ತು ಈ ಜಗತ್ತಿನ. ಏನ್ ಅದ್ಭುತ ಇದೆ ನೋಡಿ. ಅದಕ್ಕೆ ಗೊತ್ತಿರಬೇಕಲ್ಲ ಮನುಷ್ಯನಿಗೆ ನೋಡುವ ದೃಷ್ಟಿಕೋನಗಳು ಎಷ್ಟು. ನೀವೆಲ್ಲ ಮಾಧ್ಯಮಗಳಲ್ಲಿ ನೋಡಿರಿ, ಇದೇ ದೇಶದ ಮಣ್ಣೆಲ್ಲ ಮ್ಯಾಂಗನೀಸ್ ಮಾರಿ ಚೈನಾಕ್ ಹೊಡೆದ್ರೆ ಎಷ್ಟೋ ಮಂದಿ. ಈ ನಾಡಿನ ಮಣ್ಣು ಸಂಪತ್ತು ಚೈನಾಕ್ ಹೊಡೆದು ಅವ್ರಿಗೆ ಚೈನಿ ಮಾಡಿದ್ರ ಅವರೆಲ್ಲ. ಆದ್ರೆ ಇದೇ ಒಬ್ಬ ಅವನಿಗೆ ಬರೇ ಮ್ಯಾಂಗನೀಸ್ ಕಂಡಿತು. ಅದೇ ಒಬ್ಬ ರೈತ ಇದೇ ಮಣ್ಣುಗಳಲ್ಲಿ ಹಣ್ಣುಗಳನ್ನೇ ಬೆಳೆದ ಬೆವರ ಸುರಿಸಿ. ಇದು ನೋಡುವ ದೃಷ್ಟಿಕೋನ ಇದು. ಒಬ್ಬನಿಗೆ ಮಾರ್ಕೊಂಡು ರೊಕ್ಕ ತಗೋಬೇಕನ್ನಿಸ್ತು, ಒಬ್ಬನಿಗೆ ಬೆವರು ಸೂರಿಸಿ ದುಡಿದ ಜಗತ್ತಿಗೆ ಅನ್ನ ಹಾಕಬೇಕನ್ನಿಸ್ತು. ಒಬ್ಬನಿಗೆ ಮಣ್ಣು ನೋಡಿ ತನ್ನ ಹೊಟ್ಟಿ ತುಂಬಿಸ್ಕೋಬೇಕಿದನ್ನ ಮಾರಿ ಅನ್ನಿಸ್ತು. ಒಬ್ಬನಿಗೆ ಇಲ್ಲಿ ಹಣ್ಣು ಬೆಳೆದ ಜಗತ್ತಿನ ಜನರ ಹೊಟ್ಟಿ ತುಂಬಿಸ್ಬೇಕನ್ನಿಸ್ತು. ನೋಡುವ ದೃಷ್ಟಿಕೋನಗಳ ಜಗತ್ತು. ನಮ್ಮ ಮನ್ಯಾಗ ಊಟ ಮಾಡ್ತೀವಿ ನಾವು, ಉಳಿತೈತ ಅನ್ನ. ನಮ್ಮ ಅನ್ನ ಉಳಿತು ಅಂದ್ರ ನಾವು ತೆಗೆದು ಚೆಲ್ತೀವಿ, ಅದು ಮುಸುರಿ ಅಂತೀವಿ ನಾವು. ಮನ್ಯಾಗ ಸ್ವಲ್ಪ ಉಳಿತು ಅಂದ್ರೆ ತೆಗೆದು ಇದು ಮುಸುರಿ ಅಂತ ಚೆಲ್ಲುತ್ತೀವಿ. 12ನೇ ಶತಮಾನದಲ್ಲಿ ಒಬ್ಬ ಶರಣ ಆಗಿ ಹೋದ. ಅವನ ಹೆಸರು ಮರುಳ ಶಂಕರ ದೇವ. ಮರುಳ ಶಂಕರ ದೇವ. ನಿಮಗ ಆಶ್ಚರ್ಯ ಅನಿಸ್ಬಹುದು. ಅವ ಅಫ್ಘಾನಿಸ್ತಾನದಿಂದ ಬಂದಿದ್ದ ಕಲ್ಯಾಣಕ್ಕೆ. ಅವಾಗೇನ ಟೆಲಿಫೋನ್ ಇಲ್ಲ, ಯಾರಾದ್ರೂ ಬರ್ರಿ ಅಂತ ಹೇಳಿದ್ದಿಲ್ಲ ಅವನಿಗೆ. ಹೆಂಗ ಬಂದಿದ್ದ? ವೈಚಿತ್ರ್ಯ ದೇವನದು. ಅವ ಅಲ್ಲಿಂದ ಬಂದಿದ್ನಲ್ಲ, ಬಂದವ ಏನ್ ಕೆಲಸ ಮಾಡ್ತಿದ್ನಂದ್ರ, ಸುಮಾರು ವರ್ಷಗಳ ಕಾಲ 10-12 ವರ್ಷಗಳ ಕಾಲ ಮರುಳ ಶಂಕರ ದೇವನ ಕಾಯಕ ಎಷ್ಟು ಅದ್ಭುತ ಇತ್ತು ಅಂದ್ರ, ಅವ ಬಂದ ಶರಣರು ಏನು ದಾಸೋಹ ಮನೆಯಲ್ಲಿ ಊಟ ಮಾಡಿ ಹೋಗ್ತಾರಲ್ಲ, ಪತ್ರೋಳಿ ಎಲೆಯಾಗ ಏನು ಅನ್ನ ಬಿಟ್ಟಿರ್ತಾರ, ಬಿಟ್ಟ ಅನ್ನ ಕೆಡಬಾರ್ದಂತ ಇದು ದೇವ ಕೊಟ್ಟ ಪ್ರಸಾದ ಇದು ಅಂತ ಅದನ್ನುಂಡು 12 ವರ್ಷ ಬದುಕಿದ್ದಾತ. 12 ವರ್ಷ ಬದುಕಿದ್ರು ಸಹಿತ ಒಬ್ಬರಿಗೆ ಸಹಿತ ಇದನ್ನ ಇವನ ಮಾಡ್ಯಾನಂತ ಗೊತ್ತಿರಲಿಲ್ಲ. ಒಂದು ದಿವಸ ಅಲ್ಲಮ ಪ್ರಭು ಬಂದು ಅವನಿಗೆ ಭೇಟಿಯಾಗಿ ಬಸವಣ್ಣಗೆ ಹೇಳ್ತಾನ, ಕಂಡೆನೊಂದು ಆಶ್ಚರ್ಯವ. ಶರಣರು ಅಲ್ಲಮ ಪ್ರಭುವಿಗೆ ಆಶ್ಚರ್ಯ ಅಂತ ತಿಳ್ಕೊಂಡಿದ್ರು. ಅಲ್ಲಮ ಪ್ರಭು
ಮರುಳಶಂಕರ ದೇವರನ್ನು ನೋಡಿ ನಾ ಒಂದು ಆಶ್ಚರ್ಯ ಕಂಡಿನಿ ಅಂತ. ನಿಮಗ್ ಗೊತ್ತಾಗಬೇಕಾದದ್ದೇನಂದ್ರ, ಮರುಳಶಂಕರ ದೇವರಿಗೆ ಯಾವಾಗ ನಾನು ಹಿಂಗ 12 ವರ್ಷ ಯಾರಿಗೆ ಗೊತ್ತಿಲ್ಲಾರ್ದಂಗ ಸೇವಾ ಮಾಡಿದ್ದೆ, ಇವತ್ತು ನಾನು ಅನ್ನ ತೆಗೆದು ಏನ ಮುಸ್ರಿ ಅನ್ನ ಬಂದಿತ್ತು, ಶರಣರು ಉಂಡು ಬಿಟ್ಟ ಅನ್ನ ಏನಿತ್ತಲ್ಲ, ಆ ಅನ್ನ ನಾ ತಗೊಂಡು ಪ್ರಸಾದ ಸ್ವೀಕಾರ ಮಾಡಿ ಬದುಕ್ತಿದ್ದೆ. ಈ ಕಾಯಕ ಜಗತ್ತಿಗೆ ಗೊತ್ತಾಗಬಾರ್ದಾಗಿತ್ತು, ಗೊತ್ತಾತಲ್ಲ ಅಂತ ಗೊತ್ತಾದ ಕ್ಷಣಕ್ಕ ಪ್ರಾಣ ಬಿಟ್ಟಿದ್ರು. ಇದು ಶರಣ ಜೀವನ, ಇದು ಮರುಳಶಂಕರ ದೇವರು.